ನನ್ನ ಹೆಸರು ಡಾಕ್ಟರ್ ನಾರಾಯಣ ಸ್ವಾಮಿ, ನಿವೃತ್ತ ತಾಲೂಕು ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ ಬೇಲೂರು. ದಿನಾಂಕ 21/12/2025ರಿಂದ 24/12/2025ರವರೆಗೆ ಪಲ್ಸ್ ಪೋಲಿಯೋ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ರಾಜ್ಯ ಸರ್ಕಾರದ ವತಿಯಿಂದ ಕರ್ನಾಟಕದ ಎಲ್ಲ ಕೇಂದ್ರಗಳಲ್ಲಿನೂ ಅಂದ್ರೆ ಬೂತ್ ನಲ್ಲಿ ಮೊದಲನೇ ದಿನ ಇರುತ್ತೆ. 21ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಬೂತ್ ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಬೂತ್ ಇರುತ್ತೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ಬೂತ್ ಇರುತ್ತೆ, ಆಮೇಲೆ ದೇವಸ್ಥಾನ, ತುಂಬಾ ಜನಸಂಖ್ಯೆ ಬರೋಂಥ ದೇವಸ್ಥಾನಗಳಲ್ಲಿ ಬೂತ್ ಇರುತ್ತೆ, ಶಾಲಾ ಕಾಲೇಜುಗಳಲ್ಲಿ ಬೂತ್ ಇರುತ್ತೆ. ಹೀಗೆ ಸುಮಾರು ಕಡೆ ಬೂತ್ಗಳಿರುತ್ತೆ. ಅಲ್ಲಿ ಬಂದು ಮಕ್ಕಳಿಗೆ ಈ 2 ಹನಿ ಏನು ಹನಿ ಹಾಕ್ತಿವಿ ಪಲ್ಸ್ ಪೋಲಿಯೋ ಅಂತಂದ್ರೆ 2 ಹನಿ ಬಾಯಿಗೆ ಹಾಕುವಂಥದ್ದು ವ್ಯಾಕ್ಸಿನ್. ಅದನ್ನ ಹಾಕೋದ್ರಿಂದ ನಮ್ಮ ದೇಶದಿಂದ ಈ ಪೋಲಿಯೋ ರೋಗ ಏನು ಅದು ತುಂಬಾ ಡೇಂಜರಸ್ ಇತ್ತು. ಈಗ 14 ವರ್ಷದಿಂದ ಒಂದು ಕೇಸುನು ಭಾರತದಲ್ಲಿ ಡಿಟೆಕ್ಟ್ ಆಗ್ತಾ ಇಲ್ಲ. ಆದ್ರೂ ಸಹ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗೋದಕ್ಕೆ ಕಾರಣ ಏನಂತಂದ್ರೆ ಪಕ್ಕದ ದೇಶವಾದ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಲ್ಲಿ ಇನ್ನೂ ಪೋಲಿಯೋ ಕೇಸಸ್ ಬರ್ತಾ ಇದೆ. ಹಂಗಾಗಿ ಇದು ಅಲ್ಲಿಂದ ಇಲ್ಲಿಗೆ ಏನಾದರೂ ಸ್ಪ್ರೆಡ್ ಆಗ್ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇದು ನಿರ್ಮೂಲನೆ ಆಗಿ, ನಾನು ಹೇಳಿದ್ನಲ್ಲ, ಇದು ಇರಾಡಿಕೇಟ್ ಆಗೋ ಸ್ಟೇಜ್ ಅಲ್ಲಿ ಇದೆ. ಅಂದ್ರೆ ಪ್ರಪಂಚದಲ್ಲೇ ಚಿಕನ್ ಪಾಕ್ಸ್ ಈಗ ನಮ್ಮ ಪ್ರಪಂಚದಲ್ಲೇ ಯೂನಿವರ್ಸ್ ಅಲ್ಲೇ ಇರಾಡಿಕೇಟ್ ಆಗೋಗಿದೆ. ಬಟ್ ಇದೂನು ಸಹ ಇರಾಡಿಕೇಟ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮನ, ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಮೊದಲನೇ ದಿನ ನಾನು ಹೇಳ್ದಂಗೆ ಬೂತ್ ಮಟ್ಟದಲ್ಲಿ, ಆಮೇಲೆ 21 ಮೊದಲನೇ ದಿನ ಆಗುತ್ತೆ. 22, 23, 24 ಆಶಾ ವರ್ಕರ್ಸ್ ಇರ್ಬೋದು, ನಮ್ಮ ಆರೋಗ್ಯ ಕಾರ್ಯಕರ್ತರು ಇರ್ಬೋದು, ANMs ಇರ್ಬೋದು, ಸ್ಟಾಫ್ ನರ್ಸ್ಗಳಿರ್ಬೋದು, ಹೀಗೆ ಹಲವರು, ಕೆಲವರು ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಇವರೆಲ್ಲರ ಜೊತೆ ಸೇರ್ಕೊಂಡು ಮನೆಗೆ ಹೋಗಿ ಯಾರನ್ನ ಮಕ್ಕಳು ಮಿಸ್ ಆಗಿದಾರಾ ಇಲ್ವಾ, ಆಮೇಲೆ ಈಗ ಕಾಫಿ ಸೀಸನ್ ನಮ್ಮ ಹಾಸನ ಜಿಲ್ಲೆನಲ್ಲಿ, ಬೇರೆ ಕಡೆ, ಬೇರೆ ಜಿಲ್ಲೆ, ಬೇರೆ ರಾಜ್ಯಗಳಿಂದ ಸಹ ಲೇಬರ್ಸ್ ಬಂದಿರ್ತಾರೆ. ಕಾಫಿ ಪಿಕಿಂಗ್ ಸೀಸನ್, ಅವ್ರು ಯಾರನ್ನ ಅವ್ರು ಬಂದು ಹಾಕ್ಸ್ಕೊಳ್ಳಲ್ಲ, ಬೂತ್ ಬಂದು ಹಾಕ್ಸ್ಕೊಳ್ಳಲ್ಲ. ಅವರ ಅಲ್ಲಿಗೆ ಹೋಗಿ, ತೋಟಗಳಿಗೆ ಹೋಗಿ ಆ 5 ವರ್ಷದ ಮಕ್ಳು ಯಾರನ್ನ ಇದ್ದಾರ ಅಂತ ನೋಡಿ ಅವ್ರಿಗೆ ಹಾಕುವಂತ ಕೆಲಸನ ಈ ನಮ್ಮ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆಮೇಲೆ ಅಲ್ಲಿ ಸ್ಕೂಲ್ ಟೀಚರ್ಸ್ ಇರ್ಬೋದು, ಇವರ ಜೊತೆ ಸೇರ್ಕೊಂಡು ಅದು ಹಾಕೋದ್ರನ್ನೇ ನಾವು ಅದನ್ನ 2ನೇ ದಿನ, 3ನೇ ದಿನ, 4ನೇ ದಿನ ಹಾಕಿ, ಒಟ್ಟಲ್ಲಿ ಯಾವ ಮಗುನೂ ಸಹ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಳ್ದಿರ ಇರಬಾರ್ದು, ಯಾರು ಮಿಸ್ ಆಗಬಾರ್ದು. ಆಗಿದ್ದಾಗ ಮಾತ್ರ ನಮ್ಮ ದೇಶದಿಂದ ನಿರ್ಮೂಲನೆ ಆಗೋದಕ್ಕೆ ಸಾಧ್ಯವಾಗುತ್ತದೆ. ಪೋಲಿಯೋ ಅಂತಂದ್ರೆ ಇದು ಒಂದು ವೈರಾಣು ಕಾಯಿಲೆ. ಪೋಲಿಯೋ ಬಂದ್ರೆ ವಾಸಿ ಆಗಲ್ಲ. ಪೋಲಿಯೋ ಬಂದ್ರೆ ಪರ್ಮನೆಂಟ್ ಡಿಸೆಬಿಲಿಟಿ ಅಂದ್ರೆ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ, ಕೈ ಕಾಲು ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ, ಮಗುಗೆ ಸ್ಟ್ರೆಂತ್ ಇರಲ್ಲ. ಪೋಲಿಯೋ ಲಕ್ಷಣ ಏನಂತಂದ್ರೆ ಜ್ವರ ಬರೋದು, ಆಮೇಲೆ ಹೋಗ್ತಾ ಹೋಗ್ತಾ ಸಣ್ಣಕ್ಕಾಗೋದು, ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ, ಆಮೇಲೆ ನಡೆಯಕ್ಕೆ ಶಕ್ತಿ ಇಲ್ಲದೆ ಇರೋಂಥದ್ದು, ಇದು ಅದರದ ಲಕ್ಷಣಗಳು. ಅದಕ್ಕೆ ಇದು ಕಾಯಿಲೆಗೆ ಒಂದೇ ಒಂದು ಮಾರ್ಗ ವ್ಯಾಕ್ಸಿನೇಷನ್. ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಈ ಅಂಗಿ ಚಿಕನ್ ಸ್ಮಾಲ್ ಪಾಕ್ಸ್ ನ ನಮ್ಮ ಯೂನಿವರ್ಸ್ ಇಂದಾನೆ ಇರಾಡಿಕೇಟ್ ಮಾಡಿದಾರೋ, ಹಾಗೆ ಇದನ್ನು ಸಹ ವ್ಯಾಕ್ಸಿನ್ ಮೂಲಕ ಇರಾಡಿಕೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಎಫೆಕ್ಟ್ ಆಗಲ್ಲ. ನಮ್ಮ ಭಾರತ ದೇಶ ಆರೋಗ್ಯವಂತವಾಗಿರುತ್ತೆ, ಸದೃಢವಾಗಿರುತ್ತೆ. ಆಮೇಲೆ ಪೋಲಿಯೋ ಬರೋದು 5 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ, 5 ವರ್ಷದ ಮೇಲಿನವ್ರಿಗೆ ಬರಲ್ಲ. ಹಾಗಾಗಿ ಅದಕ್ಕೆ ನಾವು 5 ವರ್ಷದ ಮಕ್ಕಳಿಗೆ ಮಾತ್ರ, ಒಳಗಿನ ಮಕ್ಕಳಿಗೆ ಮಾತ್ರ ಈ 2 ಹನಿನ ಪೋಲಿಯೋ ಡ್ರಾಪ್ಸ್ ನ ಹಾಕ್ತಾ ಇರೋದು. ಆಮೇಲೆ ಪೋಲಿಯೋ ಬಗ್ಗೆ ಅಷ್ಟೊಂದು ಈಗ ಮೊದಲೆಲ್ಲ ನಾನು ಸಹ ಇದು ಎಮ್ಸಂದಿನಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದೆ, ಅರಳ್ಳಿನಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದೆ, ಬೇಲೂರು ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಆಫೀಸರ್ ಆಗಿದೆ. ನಾನು 12 ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳು 12 ವರ್ಷ ನಡೆಸ್ಕೊಂಡು ಹೋಗಿದ್ದೀನಿ. ಆವಾಗ ಇದ್ದಂತ ಪ್ರಚಾರ ಈಗಿಲ್ಲ, ಯಾಕೋ ಕಾಣ್ತಾ ಇಲ್ಲ. ಆದ್ರಿಂದ ಇದು ಪ್ರತಿಯೊಬ್ಬರಿಗೂ ಸಹ ಮಾಧ್ಯಮದ ಮೂಲಕ ಇರ್ಬೋದು,
ಪೇಪರ್ ದೃಶ್ಯ ಮಾಧ್ಯಮ ಇರ್ಬೋದು, ಪ್ರಿಂಟ್ ಮಾಧ್ಯಮ ಇರ್ಬೋದು, ಆಮೇಲೆ ಪೋಸ್ಟರ್ಸ್ ಇರ್ಬೋದು. ಈಗ ಎಲ್ಲಿ ಪೋಸ್ಟರ್ಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಈಗ ಏನು ನೀವು ಸುದ್ದಿ ಹಾಸನ ಸಮಾಚಾರದ ಮೂಲಕ ಇದನ್ನ ಏನ್ ಬೈಟ್ ತಗೊಳ್ತಾ ಇದ್ದಾರ, ಇದ್ರ ಮೂಲಕನೂ ವಾಟ್ಸಪ್ಗಳಲ್ಲೇ ಹೋಗ್ಲಿ, ಫೇಸ್ಬುಕ್ಗಳಲ್ಲೇ ಹೋಗ್ಲಿ, ಇನ್ಸ್ಟಾಗ್ರಾಮ್, ಯಾಕಂದ್ರೆ ಇವುಗಳನ್ನ ಜಾಸ್ತಿ ನೋಡ್ತಾ ಇದ್ದಾರೆ ಜನ. ಹಂಗಾಗಿ ಅದಕ್ಕೆ ಮೋಸ್ಟ್ಲಿ ಈ ಪ್ರಚಾರ ಕೊಡ್ತಾ ಇಲ್ಲ ಅನ್ಸುತ್ತೆ. ಇದ್ರ ಮೂಲಕ ಪ್ರಚಾರ ಪಡ್ಕೊಂಡು ಜನಗಳು ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ, ತಮ್ಮ ರಿಲೇಟಿವ್ಸ್ ಮಕ್ಕಳಿಗೆ, ಆಮೇಲೆ ಸ್ಕೂಲಿಗೆ ಬರೋಂಥ ಅಂಗನವಾಡಿ ಮಕ್ಕಳಿಗೆ, ಅವರೆಲ್ಲ 5 ವರ್ಷದ ಒಳಗಡೆ ಇರ್ತಾರೆ, ಹಾಕ್ಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹಾಸನ ಸಮಾಚಾರ ಮೂಲಕ ನಾನು ಎಲ್ಲರನ್ನು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಇದನ್ನು ನಿರ್ಮೂಲನೆ ಮಾಡೋಣ. ಅದು ನಮ್ಮ ಎಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಹಾಸನ ಸಮಾಚಾರ, ನೈಜ ಸುದ್ದಿಗಳ ಅನಾವರಣ.